ಮಾರುತ ಇದು ಎಸ್ ನಾರಾಯಣ್ ಅವರು ಡೈರೆಕ್ಟ್ ಮಾಡಿದಿರುವಂತ ಸಿನಿಮಾ. ಇದರ ಪ್ಲಾಟ್ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರಲ್ಲಿ ನಡೀತಿರೋ ಈ ಕತೆ ಹೀಗೆ ಒಂದಷ್ಟು ಮಹಿಳೆಯರು ಕಾಣೆ ಆಗ್ತಾರೆ. ಅದೇ ಟೈಮ್ ಅಲ್ಲಿ ಹೀರೋಯಿನ್ ಅನನ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಬಂದ್ಮೇಲೆ ಏನೇನಾಯ್ತು, ಇಷ್ಟೊಂದ್ ಜನ ಮಿಸ್ ಆಗಿರೋದಕ್ಕೆ ಕಾರಣ ಏನು, ಅದರಲ್ಲಿರೋ ಆ ರಹಸ್ಯ ಎಂತದ್ದು ಅಂತ ತಿಳ್ಕೊಬೇಕಂದ್ರೆ ನೀವು ಈ ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಹೇಳೋದಾದ್ರೆ, ಶರತ್ ಅವರ ಅಪ್ಪನ ಪಾತ್ರ ಹೀಗೆ ಒಂದಷ್ಟು ಕಡೆ ಎಮೋಷನ್ ಪಾತ್ರನ ಕೊಟ್ಟು ಒಂದು ಒಳ್ಳೆ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟೋ ಕಡೆ ಅದನ್ನ ಕೇಳಿದೀವಿ ನೋಡಿದೀವಿ ಅನ್ಸಿದ್ರುನು ಇನ್ನ ಡೈಲಾಗ್ ಗಳು ಪೀಪಲ್ ನ ಅಂದ್ರೆ ಜನರನ್ನ ತುಂಬಾ ಸೆಳೆಯುತ್ತೆ. ಎಸ್ಪೆಷಲಿ ಅಪ್ಪ ಮತ್ತೆ ಮಗನ ನಡುವೆ ಇರುವ ಸಂಭಾಷಣೆ, ಇಲ್ಲಿ ನಡೆಯುವಂತ ಡ್ರಾಮಾ ಕೂಡ ಒಂದು ಮಟ್ಟಿಗೆ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಇದರ ಹೊರತಾಗಿ ಕೊಟ್ಟಿರೋ ಪಾತ್ರಕ್ಕೆ ಎಲ್ರು ಎಸ್ಪೆಷಲಿ ಸಾಧು ಕೋಕಿಲ್ ಅವರು ನ್ಯಾಯನ ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಪಾಸಿಟಿವ್ಸ್ ಅಂತ ಏನೇನ್ ಹೇಳಿದ್ನಲ್ಲ ಅದನ್ನೆಲ್ಲ ಬಿಟ್ಟು ಇನ್ನು ಉಳಿದಿರೋದೆಲ್ಲ ನೆಗೆಟಿವ್ಸ್ ಅಂತ ಹೇಳ್ಬೋದು. ಹಾಫ್ ಬೇಕ್ಡ್ ಪ್ರಾಡಕ್ಟ್ ರೀತಿ ಅನಿಸಾಗಿದೆ. ಮೊದಲನೇದು, ಇದರ ಬರವಣಿಗೆ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ತುಂಬಾ ಕಡೆ ಇರ್ರಿಲೆವೆಂಟ್ ಅಂತಾನು ಕೂಡ ಅನ್ಸುತ್ತೆ. ಇಲ್ಲಿರೋ ನಡೆಯೋ ವಿಷಯಕ್ಕೂ ಮತ್ತೆ ಸಿನಿಮಾದ ಕಥೆಗೂ ತುಂಬಾನೇ ಕನೆಕ್ಷನ್ ಏನು ಇರ್ಲಿಲ್ಲ. ಕಷ್ಟಪಟ್ಟು ಒಂದ್ ಕಡೆ ಕನೆಕ್ಟ್ ಮಾಡ್ತಾರೆ, ಆಡಿಯನ್ಸ್ ಗೆ ಈಗೆಲ್ಲ ನಡೆಯುತ್ತೆ, ಇದಕ್ಕೆ ಲಾಜಿಕ್ ಇಲ್ವಲ್ಲ ಅಂತ ಅನ್ಸುತ್ತೆ. ಪ್ರೆಸೆಂಟೇಷನ್, ಸಣ್ಣ ರೂಮ್ ಒಳಗೆ ಕುತ್ಕೊಂಡು ಬರೀ ಮಾಸ್ ಡೈಲಾಗ್ ಗಳನ್ನ ಹೊಡಿತಾರೆ. ಹೇಳೋ ಡೈಲಾಗಿಗೂ ಸಂದರ್ಭಕ್ಕೂ ಸಂಬಂಧನೇ ಇಲ್ಲ. ಆಫ್ ಆನ್ ಆಗೋದಕ್ಕೆಲ್ಲ ಹೆವಿ ರಿಯಾಕ್ಷನ್ ಮತ್ತೆ ನೆಗೆಸ್ಬೇಕು ಅಂತ ಏನೇನ್ ಬರ್ದಿದ್ದಾರೆ ಸೀಕ್ವೆನ್ಸ್ ಗಳು, ಇಲ್ಲಿನ ಹುಡುಗಿನ ತೋರಿಸಿರೋ ರೀತಿ, ಆ ಪಾತ್ರ ಆಬ್ಜೆಕ್ಟಿಫೈ ಮಾಡಿರೋ ರೀತಿ, ಕನ್ವರ್ಸೇಷನ್ ಗಳು, ಆ ಕ್ಯಾಮ್ರಾ ಆಂಗಲ್ ಗಳು, ಸೀರಿಯಸ್ಲಿ ಇವೆಲ್ಲ ಕಾಮಿಡಿನ ಅನ್ಸುತ್ತೆ. ಜನ ಇದನ್ನ ಒಪ್ಕೊಂತಾರ ಅನ್ನೋದು ಡೌಟ್ ಬರುತ್ತೆ. ಹಾಡುಗಳು, ಅಲ್ಲಿನ ವಿಜುವಲ್ಸ್ ಪರವಾಗಿಲ್ಲ, ತುಂಬಾನೇ ಚೆನ್ನಾಗಿತ್ತು. ಆದ್ರೆ ಊರಿಗೆ ಬಂದ ಅಂತ ಒಂದು ಹಾಡು, ಲವ್ ಆಗಿದೆ ಅಂತ ಒಂದು ಹಾಡು, ಮೇಕಪ್ ಆಯ್ತು ಅಂತ ಇನ್ನೊಂದು ಹಾಡು, ಎಲ್ಲ ಸೇರಿ ಮೊದಲೇ ಡಿಸ್ಕನೆಕ್ಟ್ ಆಗಿರೋ ಸಿನಿಮಾನ ಇನ್ನಷ್ಟು ಡಿಸ್ಕನೆಕ್ಟ್ ಮಾಡ್ತಾರೆ. ಟೋಟಲ್ ಆಗಿ ಈ ಸಿನಿಮಾ ನನಗೆ ಬಿಲೋ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡ್ತು ಅಂತ ಹೇಳ್ತೀನಿ. ತಗೊಂಡಿರೋ ವಿಷಯ ಏನೋ ಚೆನ್ನಾಗೇ ಇದೆ, ಅದಕ್ಕೆ ಬೇಕಾಗಿರೋ ತರ ಕಥೆನ ಕನೆಕ್ಟ್ ಮಾಡಿ ನರೇಷನ್, ಸ್ಕ್ರೀನ್ ಪ್ಲೇ, ಪ್ರೆಸೆಂಟೇಷನ್ ಬ್ಯಾಲೆನ್ಸ್ ಮಾಡಿದ್ರೆ ಇನ್ನೊಂಚೂರು ಚೆನ್ನಾಗಿರೋದು ಅಂತ ಹೇಳ್ತೀನಿ. ನಿಮಗೆ ಈ ಟ್ರೇಲರ್ ಇಷ್ಟ ಆಗಿದ್ದು ದುನಿಯಾ ವಿಜಯ್ ಅವ್ರಿಗೋಸ್ಕರ ನೋಡ್ತೀನಿ ಅಂದ್ರೆ ಖಂಡಿತ ಹೋಗಿ ನೋಡ್ಬೋದು. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.